ಹಾಯ್ ಹಲೋ ನಮಸ್ತೆ. ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತು ಶಿಕ್ಷಕ ಆಕಾಂಕ್ಷಿಗಳಿಗೆ ಸ್ವಾಗತ. ನೋಡಿ ಇಲ್ಲಿ ಏನಂತಂದಾಗ CTET ಬಗ್ಗೆ ಕ್ಲಾಸ್ಗಳನ್ನು ನೋಡಕತ್ತಿದ್ವಿ. ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ, ಏನ್ರಿ ಸರ ಪೇಪರ್ 2ಗೆ ಮಾತ್ರ ಫೋಕಸ್ ಮಾಡ್ತಾರೇನ್ರಿ ಅಂತ. ನೋಡಿ ಇಲ್ಲಿ ಇದು ಪೇಪರ್ 1. ಪೇಪರ್ 1 ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಎಲ್ಲಿಂದ 1 to 5th. 1 to 5th ಯಾರೆಲ್ಲ D.Ed ಅನ್ನು ಮುಗಿಸಿರ್ತೀರಿ ಅವರಿಗೋಸ್ಕರ ಏನಂತಂದಾಗ ಇಲ್ಲಿ ಪೇಪರ್ 1 ಎಕ್ಸಾಮ್ ಕಂಡಕ್ಟ್ ಮಾಡ್ತಿರ್ತಾರೋ. ಇದು ಕೂಡ ಏನಂತಂದಾಗ ಸಿಲೆಬಸ್ ಥ್ರೂ ಒಂದು ಹೋದಾಗ ಕಂಪ್ಲೀಟಾಗಿ NCERT ಇರ್ತೈತಿ. NCERT ಭಾಳಷ್ಟು ಜನ ಏನು ಮಾಡತ್ತಾರೆ ಅಂತಂದ್ರೆ NCERT ಸ್ಟೇಟ್ ಲೆವೆಲ್ ಬುಕ್ಕನ್ನು ಓದ್ತೇವ್ರಿ, ಅದೇ NCERT ಐತ್ರಿ ಅಂತ ಏನತ್ತರಿ. ಕಂಪ್ಯಾರಿಸನ್ನ ಸ್ಟೇಟ್ ಲೆವೆಲ್ DSCERT ಮತ್ತು NCERTಗೆ ನೋಡಿದಾಗ ಒಂದು ಸ್ವಲ್ಪ ಚೇಂಜಸ್ ಇರ್ತಾವೆ. ಅವ್ರು ಕೇಳೋದೇನಂತಂದಾಗ NCERTದನ್ನ ಕೇಳ್ತಾರೆ. ಅದಕ್ಕೋಸ್ಕರ ಈಗಾಗಲೇ ನಾವು ಕ್ಲಾಸ್ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ನು ಮಾಡಿದ್ದೀವಿ, ಕ್ಲಾಸ್ಗಳನ್ನು ಮಾಡ್ತೀವಿ. ಅದ್ರ ಜೊತೆಗೆ ಏನಂತಂದಾಗ ನೀವು ಸ್ಟೇಟ್ ಸಿಲೆಬಸ್ಸನ್ನು ಓದಿ ಸೆಂಟ್ರಲ್ CTET ಪಾಸ್ ಹಾಕೇನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಸಿಲೆಬಸ್ಸ ಓದ್ಬೇಕು ನೀವು, ಅದ್ರ ಬುಕ್ಕ ಓದಿ. ಇಲ್ಲಿ ನೋಡಿ ಈಗಾಗಲೇ ನೋಡಿದ್ದು ನಾವು ಇದನ್ನು ಏನು ನೋಡ್ಕೊತ ಹೋಗಿದ್ದು ಇಲ್ಲಿ ಪೇಪರ್ 2 ಬಗ್ಗೆ ನೋಡಿದ್ದು. ನಾ ಯಾಕೆ ಒಂದೇ ವಿಡಿಯೋ ಮಾಡಿದ್ದೆ ಅಂತಂದ್ರೆ ಪೇಪರ್ 2 ಪೇಪರ್ 1 ಎರಡೂ ಒಂದೇ ಇತ್ತು. ಆದರೂ ಕೂಡ ಒಂದು ವಿಡಿಯೋ ಮಾಡ್ರಿ ಅಂತ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ನೋಡಿ ಇಲ್ಲಿ ಸೇಮ್ ಅದೇ ಪಾರ್ಟ್ 1ನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇರ್ತೈತಿ. ಇಲ್ಲಿ ನಮ್ಮ ಕನ್ನಡದಲ್ಲಿ ಏನಿತ್ತು, ನಮ್ದು KTETಯಲ್ಲಿ ಲ್ಯಾಂಗ್ವೇಜ್ 1 ಇರ್ತಿತ್ತು. ಇಲ್ಲಿ ನೋಡಿ ಪಾರ್ಟ್ 2ಅಲ್ಲಿ ಮ್ಯಾಥಮೆಟಿಕ್ಸ್ ಇರ್ತೈತಿ. ಇಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡಿ, ಹಾಗಾದರೆ ಇಲ್ಲಿ ಪರಿಸರ ಅಧ್ಯಯನ ಮತ್ತು ಮ್ಯಾಥ್ಸ್ ಎರಡೂ ನೋಡಿ, ಇದು 30 ಇದು 30 ಮಾರ್ಕ್ಸದ್ದು ಇರ್ತೈತಿ. ಇಲ್ಲಿ ಇದು 30 ಇದು 30. ಅಲ್ಲಿ ಹೆಂಗಿರ್ತಿತ್ತು ಪೇಪರ್ 2ಅಲ್ಲಿ ಇವೆರಡು ಕೂಡಿ 60 ಮಾರ್ಕ್ಸು. ಅಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಂತ ಇರ್ತಿತ್ತು. ಇದೊಂದು ಇಲ್ಲಿ ನೋಡ್ಕೋಬೇಕು, ಇದೊಂದು ಚೇಂಜಸ್. ನೆಕ್ಸ್ಟ್ ಏನೈತಿ ಇಲ್ಲಿ ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಆರ್ ಹಿಂದಿ ಅಂತೇಳಿ ಇಲ್ಲಿ ತೊಗೊಂಡಿದ್ದು ಕೊಟ್ಟಿದ್ದಾರು. ನೀವು ಇಲ್ಲಿ ಕನ್ನಡ ತೊಗೋಬೋದು. ಇಲ್ಲಿ ಇಂಗ್ಲೀಷು, ಹಿಂದಿ, ಕನ್ನಡ, ಉರ್ದು ಅಂತೇಳಿ 20 ಲ್ಯಾಂಗ್ವೇಜ್ ಇರ್ತಾವೆ. ನೀವು 20ರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಬೋದು. ಇಲ್ಲಿ ಕನ್ನಡ ತೆಗೆದುಕೊಂಡಾಗ ಏನು ಮಾಡ್ತಾರಂತಂದ್ರೆ ಸಪ್ರೇಟಾಗಿ ಕ್ವಶನ್ ಪೇಪರ್ ಕೊಡ್ತಾರೆ. ಇದರಲ್ಲೇನೋ ಪ್ರಿಂಟ್ ಇರೋದಿಲ್ಲ, ಸಪ್ರೇಟಾಗಿ ಕೊಡ್ತಾರೋ, ಅಡಿಷ್ನಲ್ ಆಗಿ ಅದನ್ನು ನೀವು ತೊಗೋಬೇಕು. ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ಕೂಡಿಕಾಸ ಇದು ಕೂಡ 150 ಮಾರ್ಕ್ಸ್. ಈಗಾಗಲೇ ಗೊತ್ತೈತಿ ನಿಮಗೆ, ಭಾಳಷ್ಟು ಹೇಳಿದನ್ನ. ಇದನ್ನು CDP ಏನಿರ್ತೈತೆ ಅಂದ್ರೆ 1ನೇ ಕ್ವಶನ್ದಿಂದ 30ನೇ ಕ್ವಶನ್ CDP ಇರ್ತೈತಿ. ಮ್ಯಾಥಮೆಟಿಕ್ಸು 31ರಿಂದ 60, 61ರಿಂದ 90 ಏನಿರ್ತೈತೆ ಅಂತಂದ್ರೆ EVS ಇರ್ತೈತಿ, ಎನ್ವಿರಾನ್ಮೆಂಟಲ್ ಸ್ಟಡಿ. ಹಾಗಾದ್ರೆ ಅದು ಪರಿಸರ ಅಧ್ಯಯನಕ್ಕೆ ರಿಲೇಟೆಡ್ಡು. ಇನ್ನು 91ರಿಂದ 120 ನೀವು ತೆಗೆದುಕೊಳ್ಳುವ ಲ್ಯಾಂಗ್ವೇಜ್ 1, 121ರಿಂದ 150 ಲ್ಯಾಂಗ್ವೇಜ್ 2. ಇದಿಷ್ಟು ಇರ್ತೈತಿ. ಇದು ಒರಿಜಿನಲ್ ಕ್ವಶನ್ ಪೇಪರ್. ಇದು ನೋಡಿ, ಸ್ಟಾರ್ಟಿಂಗ್ ನೀವು ಬುಕ್ಕನ್ನು ತೆಗೆದುಕೊಂಡಾಗ, ಬುಕ್ಲೆಟನ್ನು ಓಪನ್ ಮಾಡಿದಾಗ ನೋಡಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಐತಿ. ನೀವು ಇದನ್ನು ಗಮನಿಸಬೇಕು. ಮತ್ತು ಸರ CBT ನಡೀತೈತೋ ಏನು ನಡೀತೈತಿ, ಭಾಳಷ್ಟು ಕನ್ಫ್ಯೂಷನ್ ಐತಿ ಅಂತೇಳಿ ಅನ್ನತ್ತಾರೆ. ಇಲ್ಲಿ ನೋಟಿಫಿಕೇಷನ್ನಲ್ಲಿ ಅವ್ರು ಏನು ಮೆನ್ಷನ್ ಮಾಡಿದಾರೆ ಅಂತಂದ್ರೆ ಬ್ಲೂ ಮತ್ತು ಬ್ಲ್ಯಾಕ್ ಬಾಲ್ ಪೆನ್ನನ್ನು ತೆಗೆದುಕೊಂಡು ಬರ್ರಿ, ಆಮೇಲೆ OMR ಸೀಟನ್ನು ಸರಿಯಾಗಿ ಫಿಲ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪೆನ್ ಪೇಪರನ್ನು ನಡೀತೈತೆ ಅಂದಂಗೆ. ಹಾಗಾದ್ರೆ CBT ನಡೆಯೋ ಚಾನ್ಸಸ್ ಇಲ್ಲ. ಇದನ್ನೊಂದು ನೆನಪಿಡ್ರಿ. ಸರ ಭಾಳ ಮಂದಿ ಕನ್ಫ್ಯೂಸ್ ಮಾಡತ್ತಾರ್ರಿ, CBT ನಡೀತೈತೋ ಇಲ್ಲೋ ಅಂತೇಳಿ ಕೇಳತ್ತಿದ್ರಿ. CBT ನಡೆಯುವಂಥ ಸಂಭವನೀಯತೆ ಭಾಳ ಕಡಿಮೆ ಐತಿ. ಇದು ಪೆನ್ ಆ್ಯಂಡ್ ಪೇಪರ್ ಎಕ್ಸಾಮನ್ನು ನಡಿಬಹುದು. CBT ಇದನ್ನು ತೆಲಗಿಂದ ತೆಗೆದು ಬಿಡ್ರಿ, ಇದು ಏನು ಯಾವುದಾದ್ರೂ ಬರಲಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅವರು 2 ಲ್ಯಾಂಗ್ವೇಜ್ನಲ್ಲಿ ಕೊಟ್ಟಿದ್ದಾರೆ. ಒಂದು ಮೇಲೆ ಇಂಗ್ಲೀಷ್ ಕೊಟ್ಟಿದ್ದಾರೆ, ಕೆಳಗೆ ಹಿಂದಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗ್ತೈತೆ ಆ ಲ್ಯಾಂಗ್ವೇಜ್ನಲ್ಲಿ ಬರೀರಿ. ಸರ ನಾ ಅಪ್ಲಿಕೇಶನ್ ಹಾಕುವಾಗ ಹಿಂದಿ ಇಂಗ್ಲೀಷ್ ತೊಗೊಂಡಲ್ರಿ, ಏನು ಮಾಡೋದ್ರಿ? ನೀ ಅಲ್ಲಿ ಇಂಗ್ಲೀಷ್ ತೊಗೊಂಡ್ರು ಇಲ್ಲಿ ಹಿಂದಿ ಒಳಗೆ ಬರೆದ್ರು ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಬೈ ಲ್ಯಾಂಗ್ವೇಜ್ ಇರ್ತೈತಿ. ನೀವು ಇಲ್ಲಿ ಒಂದು ಏನೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ಬರೀ ಚೂಸ್ ಮಾಡುವಾಗ ಲ್ಯಾಂಗ್ವೇಜ್ 1 ಯಾವ್ದು ತೊಗೋಬೇಕು, ಲ್ಯಾಂಗ್ವೇಜ್ 2 ಯಾವ್ದು ತೊಗೋಬೇಕು, ಇದಿಷ್ಟು ನನ್ನ ಒಪಿನಿಯನ್. ಏನಂತಂದ್ರೆ ಲ್ಯಾಂಗ್ವೇಜ್ 1 ಕನ್ನಡ ತೊಗೋರಿ, ಲ್ಯಾಂಗ್ವೇಜ್ 2 ನಿಮ್ಗೆ ಯಾವ್ದು ಈಸಿ ಅನಿಸ್ತೈತೆ ಅದನ್ನು ತೊಗೋರಿ, ಬೆಟರ್ ಆಗ್ತೈತಿ. ಇಲ್ಲ ಕನ್ನಡ ನನಗೆ ವೀಕ್ ಐತೆ ಅಂತಂದ್ರೆ ಇಂಗ್ಲೀಷ್ ತೊಗೋರಿ. ಇಲ್ಲಿ ನೋಡಿ ಪೆಡಗಾಗಿಗೆ ಸಂಬಂಧಪಟ್ಟಂಗೆ, ಇದು ಚೈಲ್ಡ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಈ ಕ್ವಶನ್ಗಳನ್ನು ಕೊಟ್ಟು ಹಿಂದಿಯಲ್ಲಿ ಅದೇ ಕ್ವಶನನ್ನು ಕೇಳಿದಾರು. ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು. ಇದು ಎಲ್ಲಿಂದ ಎಲ್ಲಿವರೆಗೂ ಇರ್ತೈತೆ ಅಂತಂದ್ರೆ 1ನೇ ಕ್ವಶನ್ದಿಂದ 30ನೇ ಕ್ವಶನ್ ತನಕ ಇರ್ತೈತಿ. ಅಗೇನ್ ಇದರಲ್ಲಿ 2 ಪಾರ್ಟ್ ಮಾಡ್ತಾರೆ, ನಿಮ್ಗೆ ಈಗಾಗಲೇ ಗೊತ್ತೈತಿ. ಒಂದು ಇಲ್ಲಿ 2 ಪಾರ್ಟ್ ಆಗೋದಿಲ್ಲ, ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಅದೇ ಇರ್ತೈತಿ. ಅದೇ ಮುಂದೆ ಬಂದಾಗ ಡಿವೈಡ್ ಮಾಡ್ಕೊತ ಹೋಗ್ತಾರೆ. ನೋಡಿ ಇಲ್ಲಿ ಈ ಥರ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. 2 ಲ್ಯಾಂಗ್ವೇಜ್ ಐತಿ. ಬರೀ ನಿಮಗೆ ಏನಂತಂದ್ರೆ ಕ್ವಶನ್ ಪೇಪರ್ ಸರ್ ಹೆಂಗೆ ಇರ್ತೈತ್ರಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನೋಡಿ
ಪಾರ್ಟ್ 2 ಒಳಗೆ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಪಾರ್ಟ್ 2 ಅಲ್ಲಿ ಮ್ಯಾಥಮೆಟಿಕ್ಸು ಕ್ವಶನ್ ನಂಬರ್ ಎಷ್ಟು ಅಂತಂದ್ರೆ 31ರಿಂದ 60. ಈ 31ರಿಂದ 60 ಮ್ಯಾಥಮೆಟಿಕ್ಸು. ಇಲ್ಲಿ ನೀವು ಕೇಳ್ಬೋದು, ಸರ ಮ್ಯಾಥಮೆಟಿಕ್ಸ್ ನಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಐತ್ರಿ, ಮ್ಯಾಥಮೆಟಿಕ್ಸ್ ತಗೊಳ್ಳೋ ಬ್ಯಾಡು ಅಂತೇಳಿ ನೀವು ಬರಿತಾ ಇರೋದು ಪೇಪರ್ 1. ಇದು ನೆನ್ಪಿಡ್ಬೇಕು, ಪೇಪರ್ 1 ಬರೆಯತ್ತರಿ ಕಂಪಲ್ಸರಿ ಆಗಿ ಇವೆಲ್ಲ ಸಬ್ಜೆಕ್ಟ್ಗಳು ಇದ್ದೇ ಇರ್ತಾವೆ. ಅದೇ ನಾವು ಪೇಪರ್ 2 ಬರೆಯುವಾಗ ನಾವು ಮ್ಯಾಥ್ಸ್ ತೆಗೆದುಕೊಳ್ಳೋದಿಲ್ಲ. ಮ್ಯಾಥ್ಸ್ ಅಲ್ರಿ ಸರ್ ನಮ್ಮ ಸೋಷಿಯಲ್ ಸ್ಟಡಿ ಅಂತಾರೆ. ಬಟ್ ಇಲ್ಲಿ ಪೇಪರ್ 1 ತೆಗೆದುಕೊಂಡಾಗ ಇದು ಕಂಪಲ್ಸರಿ ಆಗಿರುವಂಥದ್ದು ಮ್ಯಾಥ್ಸ್ ಎಲ್ಲರಿಗೂ ಇರ್ತೈತಿ, ಎಲ್ಲರೂ ಕೂಡ ಬರಿಬೇಕು. ನೀವು ಈಗಾಗಲೇ ಬರ್ದಿರ್ತಾರೆ KTETಯಲ್ಲಿ 1ನೇ ಪೇಪರ್ ಬರೆದಾಗ ಮ್ಯಾಥ್ಸು ಬರ್ದಿರ್ತೀರಿ, EVS ಬರ್ದಿರ್ತೀರಿ, ನಿಮಗೇನು ಕನ್ಫ್ಯೂಸ್ ಆಗೋದಿಲ್ಲ. ಪೇಪರ್ 1 ಹೇಳತ್ತನ ನಾನು ಇಲ್ಲಿ ಎಲ್ಲವನ್ನು ಬರಿಬೇಕು. ಇದು ಪಾರ್ಟ್ 2, ಪೇಪರ್ 2 ಅಲ್ಲ, ಪೇಪರ್ 1 ಪಾರ್ಟ್ 2ದಲ್ಲಿ ಬರ್ತೈತಿ. ಇವು ಎಲ್ಲರಿಗೂ ಇರ್ತಾವೆ. ಬೇಸಿಕ್ ಮ್ಯಾಥ್ಸ್ ಇರ್ತೈತಿ, 5ನೇ ತನಕ ಬೇಸಿಕ್ ಮ್ಯಾಥ್ಸ್ ಇರ್ತೈತಿ. ಫಿಫ್ತ್ ಸ್ಟ್ಯಾಂಡರ್ಡ್ ಒಳಗಿಂದನೇ ಇರ್ತೈತಿ, ಬೇಸಿಕ್ ಮ್ಯಾಥ್ಸ್ ಇರ್ತಾವೆ. ಇದಿಷ್ಟು ನೋಡ್ಕೋಬೇಕು ನೀವು. ಏನಿಲ್ಲ, ಏನು ಡಿಫಿಕಲ್ಟಾಗಿ ಕೇಳುವಂಥದ್ದಿಲ್ಲ. ಕನ್ನಡನಲ್ಲಿ ಕೊಟ್ಟಿದ್ದನ್ನು ಇಲ್ಲಿ ಇಂಗ್ಲೀಷ್ನಾಗ ಕೊಟ್ಟಿರ್ತಾರೆ ನೋಡಿ, ಇದನ್ನೇ ಹಿಂದಿದಾಗ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಕ್ವಶನ್ಗಳು ಭಾಳ ದೊಡ್ಡ ಇರ್ತಾವೆ. ಕ್ವಶನ್ ನೋಡಿ ಅನ್ಸಬಾರ್ದು ನೀವು, ಕ್ವಶನ್ ಭಾಳಷ್ಟು ದೊಡ್ಡ ಇರ್ತಾವೆ. ಅದನ್ನು ನೋಡಿ ಹೆದರಿಕೆ ಮಾಡ್ಕೋವಂಥದ್ದು ಮಾಡಬಾರ್ದು. ಅಲ್ಲಿ ಮ್ಯಾಲೆ ಕ್ವಶನ್ ಕೊಟ್ಟಿದ್ದಾನೋ ಆ ಕ್ವಶನ್ನಾಗ ಕೇಳ್ಕೊತ ಹೋಗಿದಾರು. ಇಲ್ಲೆಲ್ಲ ಪರ್ಸಂಟೇಜ್ ಮೇಲೆ, ಆಮೇಲೆ ಈಗ ಬೇಸಿಕ್ ಗಣಿತದ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಪರ್ಸಂಟೇಜ್ ಮಾಡೋದು, ಇಂಥವು ಬೇಸಿಕ್. ಅಪವರ್ತನ, ಅಪವರ್ತ್ಯ, LCM, ಲಸ, ಮಸ ಅದ್ರ ಮೇಲೆ ಇರ್ತಾವೆ ನೋಡಿ. ಒಂದು ಕೂಡಿಸೋದು, ಕಳೆಯೋದು, ಬೇಸಿಕ್ ಲೆಕ್ಕ ಇರ್ತಾವೆ. ಇದನ್ನು ಇಂಗ್ಲೀಷ್ನಾಗ ಓದಿಕಾಸ್ ಬರೆಯೋದು ಇರ್ತೈತಿ. ಭಾಳಷ್ಟು ಈಸಿ ಇರ್ತೈತಿ, ಏನು ಡಿಫಿಕಲ್ಟ್ ಇಲ್ಲ. ಇಲ್ಲಿ ನೋಡ್ರಿ, ಅವ್ರ ದಿಕ್ಕುಗಳ ಮೇಲೆ, ಡೇಗಳ ಮೇಲೆ, ಈ ರೀತಿ ಸಿಂಪಲ್ ಆಗಿರುವಂಥವು ಕ್ವಶನ್ ದೊಡ್ಡ ಇರ್ತಾವೆ. ಅದಕ್ಕೋಸ್ಕರ ಏನಾಗ್ತೈತಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾಸು ಬರಿಬೇಕಾಗ್ತೈತಿ. ಗಣಿತೊಳಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂತಂದ್ರೆ ಪ್ರಶ್ನೆ ಹೆಂಗಾರ ಬರಲಿ, ಗಣಿತೊಳಗೆ ಏನೇನೂ ಮಿಸ್ಟೇಕ್ ಆಗೋದಿಲ್ಲ. EVS ನೋಡಿ, ಪರಿಸರ ಅಧ್ಯಯನ, ಇದು ಕೂಡ 1 to 5th ಅಷ್ಟೇ, ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಇರ್ತೈತಿ. ಇದು ಕಂಪಲ್ಸರಿ, ಇದು ಎಲ್ಲರಿಗೂ ಇರ್ತೈತಿ. ಇದನ್ನು ಎಲ್ಲರೂ ಬರಿಬೇಕು. 61ರಿಂದ 90 ಪೇಪರ್ 1 ಮತ್ತು ಪೇಪರ್ 2ಗೆ ಇರುವಂಥ ವ್ಯತ್ಯಾಸನ ಇದೆ. ಪೇಪರ್ 2ನಲ್ಲಿ ನೀವು ಏನು ಮಾಡ್ಕೋಬೋದು, ನೀವು ಸ್ಪೆಸಿಫಿಕ್ ಆಗಿ ಚೂಸ್ ಮಾಡ್ಕೋತಾರೆ. ಆರ್ಟ್ಸ್ ಮಾಡಿದವ್ರು ಏನು ಮಾಡ್ಕೋತಾರೆ, ನೀವು ಅಲ್ಲೇ ಸೋಷಿಯಲ್ ಸ್ಟಡಿ ಅಥವಾ ಸೋಷಿಯಲ್ ಸೈನ್ಸ್ ತೊಗೋತಾರೆ. ಸೈನ್ಸ್ನವರು ಮ್ಯಾಥ್ಸ್ ಮತ್ತು ಸೈನ್ಸ್ ತೊಗೊಂಡಿರ್ತಾರೆ. ಇಲ್ಲಿ ನೋಡಿ, ಇದು EVSಗೆ ಸಂಬಂಧಪಟ್ಟಂಗೆ, EVSಗೆ ರಿಲೇಟೆಡ್ ಇರುವಂಗೆ ಎರಡೂ ಭಾಷೆಯಲ್ಲಿ ಕೊಟ್ಕೊಂತ ಹೋಗಿದ್ದಾನೆ ನೋಡಿ. ಇದನ್ನು ಕೂಡ ಇದೇ ರೀತಿ ಕೊಟ್ಟಿರ್ತಾರೋ. ಇದು ನಿಮಗೆ ಏನು ಭಾಳ ಡಿಫಿಕಲ್ಟ್ ಆಗೋದಿಲ್ಲ. ಇಲ್ಲಿ ಲ್ಯಾಂಗ್ವೇಜ್ 1 ನೋಡಿ, ನೀವೇನಾದರೂ ಇಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಚೂಸ್ ಮಾಡಿದ್ರಿ ಅಂತಂದ್ರೆ, ಇಲ್ಲಿ ಲ್ಯಾಂಗ್ವೇಜ್ 1ನಲ್ಲಿ ಕನ್ನಡ ಚೂಸ್ ಮಾಡಿದ್ರಿ ಅಂತಂದ್ರೆ ನೀವೇನಾಗ್ತಾರೆ, ಇಲ್ಲಿ ಕನ್ನಡ ಭಾಷೆಯ ಏನೋ ಪುಸ್ತಕಿಯನ್ನು ತಗೋಬೇಕಾಗ್ತೈತಿ. ಕ್ವಶನ್ ಪೇಪರನ್ನು ತಗೋಬೇಕು, ಕೊಡ್ತಾರ ಅವ್ರು ನಿಮ್ಗೆ. ಅದು ಎಷ್ಟು ಇರ್ತೈತೆ ಅಂತಂದ್ರೆ 91 to 120. ಲ್ಯಾಂಗ್ವೇಜ್ 1ನಲ್ಲಿ ಸೇಮ್ ಅದೇ ಇರ್ತೈತಿ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಕೊಟ್ಟಿದ್ದಾನು, ಇಂಗ್ಲೀಷ್ನಲ್ಲಿ ಒಂದು ಪ್ಯಾಸೇಜ್ ಇರ್ತೈತಿ. ಪ್ಯಾಸೇಜ್ನಲ್ಲಿ ಅದೇ ಪೋಯಮ್ಮ, ಒಂದು ಲೆಸನ್ ಇರ್ತೈತಿ, ಒಂದು ಪೋಯಮ್ ಇರ್ತೈತಿ, ಅಷ್ಟೇ ಕೊಟ್ಕೊಂತ ಹೋಗಿರ್ತಾರೆ. ಅದ್ರ ಮೇಲೆ ಕ್ವಶನ್. ಆಮೇಲೆ ಇಲ್ಲಿ ಪೆಡಗಾಗಿ ಬರ್ತೈತಿ, 15 ಮಾರ್ಕ್ಸ್ ಪೆಡಗಾಗಿ ಇರ್ತೈತಿ. ಯಾವುದು ಬೋಧನಾಶಾಸ್ತ್ರಕ್ಕೆ, ಇದು ಇಂಗ್ಲೀಷ್ ಬೋಧನಾಶಾಸ್ತ್ರ, ಕನ್ನಡ ತೊಗೊಂಡ್ರೆ ಕನ್ನಡ ಬೋಧನಾಶಾಸ್ತ್ರ 15 ಮಾರ್ಕ್ಸ್. 15 + 15 ಇದ್ರೊಳಗೆ ಏನು ಡಿವೈಡ್ ಮಾಡ್ತಾನೆ, ಮತ್ತು ಗ್ರಾಮರ್ ಇರ್ತೈತಿ. ಮತ್ತು ಇಲ್ಲೇನು ಕೇಳ್ತಾನು, ಗ್ರಾಮರ್ ಅದರಲ್ಲೇನ ಎಲ್ಲ ಇರ್ತೈತಿ. ಗ್ರಾಮರ್ಗೆ ಇರ್ತಾನು, ಅದು ಏನು ಬೇಸಿಕ್ ಗ್ರಾಮರ್ ಇರ್ತೈತಿ, ನೋಡ್ಕೋಬೇಕು ಅದನ್ನು ನೀವು. ಇಲ್ಲಿ ಅದೇ ಅದರ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರು. ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಇಲ್ಲಿ ಪೋಯಮ್ ಕೊಟ್ಟಿದ್ದಾನೆ. ಪೋಯಮ್ ಕೊಟ್ಟು ಅದರ ರಿಲೇಟೆಡ್ ಕ್ವಶನ್ಗಳನ್ನು ಕೇಳಿದ್ದಾರೆ. ಇದು ಏನಂತಂದ್ರೆ ಪೇಪರ್ 1ನಲ್ಲಿ ಬರುವಂಥ ಲ್ಯಾಂಗ್ವೇಜ್ 1. ಅದ ನೀವು ಹಿಂದಿ ಲ್ಯಾಂಗ್ವೇಜ್ 1 ತೆಗೆದುಕೊಂಡಿದ್ರಿ ಅಂದರೆ ಹಿಂದಿನೂ ಅದೇ ರೀತಿ ಇರ್ತೈತಿ. ಅಲ್ಲೂ ಕೂಡ ಏನು ಮಾಡ್ತಾನಂತಂದ್ರೆ 2 ರೀತಿ ಪ್ಯಾಸೇಜ್ ಕೊಟ್ಟಿರ್ತಾರೋ, ಆಮೇಲೆ ಸ್ವಲ್ಪ ಗ್ರಾಮರ್ ಇರ್ತೈತಿ, ಅದ್ರ ರಿಲೇಟೆಡ್ ಏನಾಗಿ ಕೊಟ್ಟಿರ್ತಾನೋ ಪೆಡಗಾಗಿ ಕೊಟ್ಟಿರ್ತಾರೆ. ಇದಿಷ್ಟು ನೋಡ್ಕೊಳ್ಳಿ. ಪೇಪರ್ 2 ಅಲ್ಲಿ ಇಂಗ್ಲೀಷ್ ಏನಾದರೂ ಚೂಸ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಮತ್ತು ಪ್ಯಾಸೇಜ್ ಕೊಟ್ಟಿದ್ದಾನು. ಪ್ಯಾಸೇಜ್ ಕೊಟ್ಟು ಇದನ್ನು ಕ್ವಶನ್ ಕೇಳಿದಾನು, ಮತ್ತೊಂದು ಪ್ಯಾಸೇಜ್ ಕೊಟ್ಟಿದ್ದಾನೆ. ಪೇಪರ್ 2ಗೆ ಏನು ಕಂಪೇರ್ ಮಾಡಿದ್ರೆ, ಪೇಪರ್ 1ದಲ್ಲಿ ಒಂದು ಪೋಯಮ್ ಕೊಡತಾರೋ, ಒಂದು ಲೆಸನ್ ಕೊಡತಾರೋ, ಅಥವಾ ಪ್ರೋಸ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡತಾನು, 2 ಇದನ್ನು ಕೊಡತಾನೆ, ಲೆಸನನ್ನು ಕೊಡತಾರೆ ನೋಡ್ರಿ. 2 ಪ್ಯಾಸೇಜ್ನ ಇಲ್ಲಿ ಪೋಯಮ್ ಕೊಡತ್ತಿಲ್ಲ ಪೇಪರ್ 2ನಲ್ಲಿ. ಅದು ಹೆಂಗಾದರೂ ಕೊಡಲಿ, ಅದ್ರ ಜೊತೆಗೆ ಏನೋ ಬೇಸಿಕ್ ಗ್ರಾಮರ್ ಇರ್ತೈತಿ. ಬೇಸಿಕ್ ಗ್ರಾಮರ್ ಕೊಟ್ಟಿರ್ತಾನು ನೋಡಿ. ಇಲ್ಲಿ ಕಂಜಂಕ್ಷನ್ನು, ಪ್ರಿಪೊಸಿಷನ್ನು, ಆಡ್ವರ್ಬು, ಆಡ್ಜೆಕ್ಟಿವು ಏನು ಬರ್ತೈತಿ ಅಂತ ಕೇಳಿರ್ತಾರೋ. ಭಾಳ ಸಿಂಪಲ್. ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ, ಐಡೆಂಟಿಫೈ ದ ಟೆನ್ಸ್,
ಟೆನ್ಸಸ್ ಮೇಲೆ ಇರ್ತೈತಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪದಗಳ ಅರ್ಥದ ಮೇಲೆ ಇರ್ತೈತಿ ನೋಡಿ. ನಿಯರೆಸ್ಟ್ ಇನ್ ದ ಮೀನಿಂಗ್ ನೋಡಿ, ಚೂಸ್ ದ ವರ್ಡ್ ನಿಯರೆಸ್ಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್. ಆ ವರ್ಡಿಗೆ ಮೀನಿಂಗ್ ಕೇಳತಾನು. ಬೇಸಿಕ್ ಗ್ಲೋಸರಿ ವರ್ಡ್ಸ್ ಅಂತ ಇರ್ತೈತೆ, ಆ ಗ್ಲೋಸರಿ ವರ್ಡ್ಸ್ಗಳು ಮಾಡ್ರಿ ಅಂತಂದ್ರೆ ಬರ್ತೈತಿ. ಇನ್ನು ಇಲ್ಲಿ ನೋಡಿ, ಭಾಳಷ್ಟು ಈಸಿಯಾಗಿರ್ತೈತಿ, ಏನು ಡಿಫಿಕಲ್ಟ್ ಇಲ್ಲ. ನಿಮಗೆ ಬೇಕಾಗಿರುವಂಥ ಎಲ್ಲ ಕ್ಲಾಸ್ಗಳು ಅವೈಲೇಬಲ್ ಆಗ್ತಾವು ಅತಿ ಶೀಘ್ರದಲ್ಲಿ ನೋಡಿ. ಇದನ್ನು ಆಮೇಲೆ ನಿಮಗೆ ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಇರುವಂಥ ಚಾರ್ಟ್ಗಳ ಬಗ್ಗೆ, ಮ್ಯಾಪ್ಗಳ ಬಗ್ಗೆ ಮತ್ತು ನಿಮ್ಮ ಟೀಚಿಂಗ್ ಏಡ್ಸ್ಗಳ ಬಗ್ಗೆ ಇಲ್ಲಿ ಕ್ವಶನ್ಗಳು ಬೇಸಿಕ್ಕಾಗಿ ಕೊಟ್ಟಿರ್ತಾರೆ. ಇದನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ತೆಗೆದುಕೊಂಡಾಗ ಅಗೇನ್ ಅದು ಹಂಗೆ ಎರಡು ಇಲ್ಲಿ ಏನು ಕೊಟ್ಬಿಡ್ತಾನೋ, ಇಲ್ಲಿ ಪೋಯಮ್ ಕೊಡೋದಿಲ್ಲ. ಇದಿಷ್ಟ ನಿಮಗೆ ಭಾಳಷ್ಟು ಸಿಂಪಲ್ ಐತಿ. ನಾವು ಭಾಳಷ್ಟು ಏನು ವಿಚಾರ ಮಾಡತ್ತೇವೆ ಅಂತಂದ್ರೆ, ಸರ KTET ಚಲೋ ಐತ್ರಿ, ಇದು CTET ಇಂಗ್ಲೀಷ್ ಇಲ್ಲೇ ಹೊಂಟರಿ. ನೀವು ಏನು ಮಾಡತ್ತರಿ, ಬರೇ ಇಂಗ್ಲೀಷ್. ಸರ ಇದು ಇಂಗ್ಲೀಷ್ ಐತ್ರಿ, ನನ್ನ ಕೆಲಸ ಆಗೋದಿಲ್ಲ ರೀ, ನನಗೆ ಆಗೋದಿಲ್ಲ. ಒಂದು ವಿಚಾರ ಮಾಡಿರಿ, ನೀವು KTETಯಲ್ಲಿನೂ ಇಂಗ್ಲೀಷ್ ಕ್ವಶನ್ ಪೇಪರ್ ಇರತೈತಲ್ರಿ. KTETದಾಗೂ ಇಂಗ್ಲೀಷ್ ಇರ್ತೈತಿ. ನಿಮಗೆ ಇಲ್ಲಿ CDP ನೋಡಿ, CDPಯನ್ನು ನೀವು ಕನ್ನಡದಲ್ಲಿ ನೋಡೋದಕ್ಕಿಂತ ಇಂಗ್ಲೀಷ್ನ ನೋಡಿದಾಗ ಅಂಡರ್ಸ್ಟ್ಯಾಂಡ್ ಆಗ್ತಿರ್ತಾವೆ ಒಂದಷ್ಟು ವರ್ಡ್ಗಳು. ಅದನ್ನು ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ನೋಡಿ, ಇನ್ನೊಂದು ಏನಂತಂದಾಗ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ತೆಗೆದುಕೊಂಡಾಗ ನಿಮಗೆ ಏನೂ ಸಮಸ್ಯೆ ಆಗೋದಿಲ್ಲ. ಅಥವಾ ಹಿಂದಿ ಇಂಗ್ಲೀಷ್ ತಗೋರಿ, ಕನ್ನಡ ಇಂಗ್ಲೀಷ್ ತಗೋರಿ, ಕನ್ನಡ ಹಿಂದಿ ತಗೋರಿ, ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ನಿಮಗೆ ನೋಡಿ 60 ಮಾರ್ಕ್ಸ್ ಏನೂ ತೊಂದರೆ ಇಲ್ಲ. 60 ಮಾರ್ಕ್ಸ್ ನಿಮಗೆ ವಿಚಾರ ಮಾಡುವಂಗಿಲ್ಲ. ಇನ್ನು SS ಬಂದಾಗ ಅಥವಾ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ನಿಮ್ಗಂತೂ ಏನೇನೂ ಇದಿಲ್ಲ, ಯಾಕಂದ್ರೆ ನಿಮಗೆ ಇಂಗ್ಲೀಷ್ ಟಚ್ ಇದ್ದೇ ಇರ್ತೈತಿ. ಇಲ್ಲೂ 60 ಮಾರ್ಕ್ಸ್ ನಿಮಗೆ ಏನೂ ತೊಂದರೆ ಇಲ್ಲ. ಇನ್ನು ಆರ್ಟ್ಸ್, ನಮ್ಮ ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವ್ರಿಗೆ ಒಂದು ಸ್ವಲ್ಪ ತೊಂದರೆ ಏನಾಗತೈತಿ, ಸರ್ ಇಂಗ್ಲೀಷ್ ಮೀಡಿಯಮ್ ಐತ್ರಿ, ನನ್ನ ತಲೆ ಕೆಡಾತೈತ್ರಿ, ನಂಗೆ ತಿಳಿದಿಲ್ಲ ರೀ, 60 ಮಾರ್ಕ್ಸ್ ಹೋದು ಅಂದ್ರೆ ಹೆಂಗೆ ರೀ ಅಂತ ವಿಚಾರ ಮಾಡತ್ತೀರಿ ನೀವು. CDP ಅಂತೂ ನಿಮಗೆ ಇಲ್ಲಿ 30 ಮಾರ್ಕ್ಸ್ ಇರ್ತೈತಿ. ಒಂದು ಸ್ವಲ್ಪ ಥಿಂಕ್ ಮಾಡಿ ಓದಿ, ನಿಮಗೆ ವರ್ಡ್ಸ್ ಗೊತ್ತಿದ್ರೆ ಸಾಕು. ಆ ವರ್ಡ್ಸ್ ಮೀನಿಂಗ್ ಗೊತ್ತಾತಂತಂದ್ರೆ ಆನ್ಸರ್ ಮಾಡ್ಬೋದು ನೀವು. ಭಾಳ ಈಸಿ ಐತಿ, ಏನು ತೊಂದರೆ ಇಲ್ಲ. ಪಾಠವನ್ನು SS ಕನ್ನಡನ ತಿಳ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಅದನ್ನು ಏನು ಮಾಡ್ಕೋಬೇಕಂತಂದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಇಲ್ಲ ಕನ್ವರ್ಟ್ ಮಾಡ್ಕೋಬೇಕು. ಕನ್ನಡನ ಪಾಠ ತಿಳ್ಕೊಳ್ಳೋದು, ಅದನ್ನು ಇಂಗ್ಲೀಷ್ನಾಗ ಏನು ಮಾಡೋದು, ಆ ಸೂಟೇಬಲ್ ವರ್ಡ್ಸ್ಗಳಿಗೆ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ಬೇಕು ನೀವು. ಯಾವ ರೀತಿ ಅಂತ ಹೇಳ್ತಾನೆ ನಾನು ನಿಮಗೆ. ನೆಕ್ಸ್ಟ್ ಹೇಳ್ತಾನು, ಇಲ್ಲಿ ಇಂಗ್ಲೀಷ್ನಲ್ಲಿ ಪೇಪರ್ ಐತ್ರಿ ಸರ, ನನಗೆ ಭಾಳ ತೊಂದರೆ ಆಗ್ತೈತ್ರಿ ಅನ್ನೋದನ್ನು ಬಿಟ್ಬಿಡ್ರಿ. ಮತ್ತು ಪೇಪರ್ 1 ಪೇಪರ್ 2 ಪ್ಯಾಟರ್ನ್ ಸೆಂಟ್ರಲ್ ಎರಡೂ ಸೇಮ, ಸ್ಟೇಟ್ ಪೇಪರ್ 1 ಪೇಪರ್ 2 ಎರಡೂ ಸೇಮ್. ಪೇಪರ್ 2 ಇದು ನೋಡಿ, ಪೇಪರ್ 1 ಎಕ್ಸಾಮ ಆಫ್ಟರ್ನೂನ್ ಇರ್ತೈತೆ ನೋಡಿ. ಮಂದಿ ಕೇಳತ್ತೀರಿ ಆಫ್ಟರ್ನೂನ್ ಐತೆ ಯಾವಾಗೈತು ಅಂತ. ಪೇಪರ್ 1 ಆಫ್ಟರ್ನೂನ್ ಇರ್ತೈತಿ, ಪೇಪರ್ 2 ಮಾರ್ನಿಂಗ್ ಇರ್ತೈತಿ. ಎಷ್ಟು ನೆನ್ಪಿಟ್ಕೊಳ್ಳಿ, 2.5 hour ಟೈಮ್ ಇರ್ತೈತಿ. 5 ಪಾರ್ಟ್ ಮಾಡಿರ್ತಾರೋ, ಕಂಪಲ್ಸರಿಯಾಗಿ 5 ಪಾರ್ಟ್ ಎಲ್ಲ ಕಡೆ ಅದಾವು, ಎರಡೂ ಕಡೆ ಅದಾವು. CDP ಫಸ್ಟ್ ಐತಿ, ಈಗಾಗಲೇ ಹೇಳಿದ್ದೀವಿ. CDP ನೋಡಿ, CDP ಫಸ್ಟ್ ಐತಿ. ಅದಾದ ಕೂಡಲೇ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಐತಿ, ಅದಾದಮೇಲೆ EVS ಐತಿ, ನೆಕ್ಸ್ಟ್ ಇಲ್ಲಿ L1 ಐತಿ, L2 ಐತಿ. ಇದಿಷ್ಟಂತೂ ಏನೂ ಚೇಂಜಸ್ ಇಲ್ಲ. ಇದನ್ನಿಷ್ಟು ನೆನಪಿಟ್ಬಿಡ್ರಿ. 150 ಮಾರ್ಕ್ಸು, 150 ಕ್ವಶನ್ಸು, 150 ಮಿನಿಟು ನೋಡಿ. ಎಷ್ಟು, 150 ಮಾರ್ಕ್ಸ್ ಐತಿ, 150 ಕ್ವಶನ್ನು, 150 ನಿಮಿಷ. ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ನಿಮಗೆ TETಗೆ ರಿಲೇಟೆಡ್ CTET ಆಗಿರ್ಬೋದು, KTET ಆಗಿರ್ಬೋದು, ಟೀಚರ್ ರಿಕ್ರೂಟ್ಮೆಂಟ್ ಪ್ರತಿಯೊಂದು ನೋಟಿಫಿಕೇಶನ್ ಅದ್ರ ಬಗ್ಗೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ಗಳು ಈ ಚಾನಲ್ನಲ್ಲಿ ಬರ್ತಾ ಇರ್ತಾವೆ. ಅದನ್ನೆಲ್ಲ ನೋಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಟೀಚರ್ಸ್ಗೆ, ಟೀಚರ್ ರಿಕ್ರೂಟ್ಮೆಂಟ್ಗೋಸ್ಕರ ಏನು ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದನ್ನು ಹಾಕ್ತಾ ಇರ್ತೀವಿ. ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ ಹಾಕಿರ್ತೀವಿ. ನೋಡಿ, ಇಲ್ಲಿ ಲ್ಯಾಂಗ್ವೇಜ್ 1ನಲ್ಲಿ ಕನ್ನಡ ಚೂಸ್ ಮಾಡಿದರೆ ಇಲ್ಲ, ಲ್ಯಾಂಗ್ವೇಜ್ 2ನಲ್ಲಿ ಕನ್ನಡ ಚೂಸ್ ಮಾಡಿದರೆ ಯಾವ ರೀತಿ ಇರ್ತೈತಿ ಅಂತೇಳಿ. ಇಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ತೆಗೆದುಕೊಂಡಾಗ ಒಂದು ತಿಳ್ಕೊಂಬಿಡ್ರಿ, ಲ್ಯಾಂಗ್ವೇಜ್ 1 ಏನಾದರೂ ನೀವು ಕನ್ನಡವನ್ನು ಅಥವಾ ನಿಮಗೆ ಯಾವ ಭಾಷೆ ಬೇಕು ಆ ಭಾಷೆ ಚೂಸ್ ಮಾಡಿದಾಗ ಇಲ್ಲಿ ಏನು ಕೊಡ್ತಾರಂತಂದ್ರೆ, ಕನ್ನಡ ತೆಗೆದುಕೊಂಡಾಗ ಗದ್ಯ ಅಂತ ತೆಗೆದುಕೋತೇವೆ ನೋಡ್ರಿ. ಗದ್ಯವನ್ನು ಲ್ಯಾಂಗ್ವೇಜ್ 1 ತೊಗೊಂಡ್ರಿ ಅಂತಂದ್ರೆ ಒಂದು ಗದ್ಯ ಮತ್ತು ಒಂದು ಪದ್ಯ ಕೊಡ್ತಾರೆ. ನೀವು ಲ್ಯಾಂಗ್ವೇಜ್ 1 ಯಾವಾಗ ತೆಗೆದುಕೋತೀರಿ ಅದರಲ್ಲಿ ಒಂದು ಗದ್ಯ ಒಂದು ಪದ್ಯ ಇರ್ತೈತಿ. ಇಂಗ್ಲೀಷ್ ತಗೋರಿ, ಕನ್ನಡ ತಗೋರಿ. ಅದನ್ನು ಏನಾದರೂ ನೀವು L2 ತೊಗೊಂಡ್ರಿ ಅಂತಂದ್ರೆ ಗದ್ಯ 2 ಇರ್ತಾವೆ ನೋಡ್ರಿ, ಒಂದು ಪದ್ಯ ಇರೋದಿಲ್ಲ, 2 ಗದ್ಯನ ಕೊಡ್ತಾರೆ. ಇದು ಒಂದೇ ಡಿಫ್ರೆನ್ಸ್ ಐತಿ. ಇದನ್ನು ನಿಮ್ಗೆ ಯಾವಾಗ ಅನುಕೂಲ ಆಗ್ತೈತಿ ಅಂದ್ರೆ, ನಿಮಗೆ ಕನ್ನಡದಲ್ಲಿ ಪದ್ಯ ಅರ್ಥ ಆಗ್ತೈತಿ, ಇಂಗ್ಲೀಷ್ನಲ್ಲಿ ಪೋಯಮ್ ಓದುವಾಗ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಏನಿರ್ತಾವಂತಂದಾಗ ಅಲಂಕಾರಗಳು ಭಾಳ ಕೊಟ್ಟಿರ್ತಾರೋ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೊಟ್ಟಿರ್ತಾರೋ,
ಫಿಗರ್ಸ್ ಆಫ್ ಸ್ಪೀಚ್ ಕೊಟ್ಟಿರ್ತಾರೋ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ತಾವೆ. ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ. ಅದಕ್ಕೆ ಕನ್ನಡ ತೊಗೊಳ್ಳೋದು ಬೆಟರ್. ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡ್ರಿ ಅಂತಂದ್ರೆ ಗದ್ಯ ಪದ್ಯ ಇರ್ತೈತಿ. ಸೆಕೆಂಡ್ ಲ್ಯಾಂಗ್ವೇಜ್ ಒಳಗೆ ಎರಡೂ ಗದ್ಯನ ಇರ್ತಾವೆ. ಯಾವುದಾದ್ರೂ ಭಾಷೆ ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಈಗ ನೀವು ಕನ್ನಡ ತೆಗೆದುಕೊಂಡರಿ ಒಂದೇ ಲ್ಯಾಂಗ್ವೇಜ್ ಅಂತಂದಾಗ, ಇಂಗ್ಲೀಷ್ ಬಗ್ಗೆ ಈಗಾಗಲೇ ನೋಡಿದ್ದೀವಿ. ಫಸ್ಟ್ ಲ್ಯಾಂಗ್ವೇಜ್ ನೀವು ಏನಾದರೂ ಕನ್ನಡ ತೆಗೆದುಕೊಂಡಿದ್ರಿ ಅಂತಂದ್ರೆ ಯಾವ ರೀತಿ ಇರ್ತೈತಿ. ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದನ್ನು ಕ್ಲಿಯರಾಗಿ ನೋಡಿ. ಈ ಪೇಪರು ನಿಮ್ಮ ಮುಖ್ಯ ಪತ್ರಿಕೆಯಲ್ಲಿ ಇರೋದಿಲ್ಲ. ನಿಮ್ಮದು ಮೇನ್ ಏನು ಕ್ವಶನ್ ಪೇಪರ್ ಇರ್ತೈತೆ ಅದರಲ್ಲಿ ಇರೋದಿಲ್ಲ. ಎಡಿಷ್ನಲ್ ಆಗಿ ಇದನ್ನು ನೀವು ಇಸ್ಕೋಬೇಕು. ಯಾಕಂತಂದ್ರೆ ಇದ್ರ ಕೋಡ್ ನೋಡಿ 7 ಅಂತ ಇರ್ತೈತಿ. ಕನ್ನಡ ಭಾಷೆಯ ಕೋಡ್ 7 ಅಂತ ಇರ್ತೈತಿ. ಅವ್ರಿಗೆ ಹೇಳಿದ್ರಂದ್ರೆ ಅವ್ರು ಕೊಡ್ತಾರೆ ನಿಮಗೆ. ಎಡಿಷ್ನಲ್ ಆಗಿ ತೊಗೋಬೇಕಾಗ್ತೈತೆ, ಅಲ್ಲೇ ಇರ್ತೈತಿ. ನೀವು ಎಡಿಷ್ನಲ್ ಆಗಿ ತೊಗೋಬೇಕು. ಇಲ್ಲಿ ಏನೇನು ಅಬ್ಸರ್ವ್ ಮಾಡ್ಬೇಕು ನೋಡ್ರಿ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಅವರು. ಇದನ್ನೆಲ್ಲ ಓದ್ಕೋಬೇಕು ನೀವು. ಯಾಕಂದ್ರೆ ಪರೀಕ್ಷೆಯಲ್ಲಿ ತೊಂದರೆ ಮಾಡ್ಕೋಂಗಿಲ್ಲ. 4 ಮತ್ತು 5 ಭಾಷಾ ಇಲ್ಲಿ ಕ್ವಶನ್ ನಂಬರ್ಗಳನ್ನು ಕರೆಕ್ಟಾಗಿ ಹಾಕಬೇಕು. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದನ್ನಷ್ಟೇ ತೆಗೆದುಕೊಳ್ಬೇಕು, ಬೇರೆದನ್ನು ತೊಗೊಂಡು ಬರೆಯುವಂತಿಲ್ಲ. ಇನ್ನು OMR ಹಾಳೆಯಲ್ಲಿ ನೀವು 2 ಪೆನ್ಗಳನ್ನು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಒಂದು ಕಪ್ಪು, ಒಂದು ನೀಲಿ ಬಾಲ್ ಪೆನ್ನನ್ನು ಯೂಸ್ ಮಾಡ್ಬೋದು. ಇದು ಕಳೆದ ಈಗ ನಡೆದಿದ್ದು, ರೀಸೆಂಟಾಗಿ ನಡೆದಂಥ ಕ್ವಶನ್ ಪೇಪರು. ಇಲ್ಲಿ ಅಬ್ಸರ್ವ್ ಮಾಡಿರಿ ಸರ್, ಇದೇನು ಕೊಟ್ಟಿದ್ದಾರೆ ಅಂತೇಳಿ. ಈಗಾಗಲೇ ಏನು ಹೇಳಿ ನಾನು ನಿಮ್ಗೆ ಎಡಿಷ್ನಲ್ ಆಗಿ ತೊಗೋಬೇಕು. ನೀವು ಇದನ್ನು ಎಡಿಷ್ನಲ್ ಆಗಿ ತೊಗೊಂಡಾಗ ಇಲ್ಲಿ ಬರಿಬೇಕು ನೀವು ನೋಡಿ. ಪರೀಕ್ಷಾರ್ಥಿಯ ಹೆಸರು, ನಿಮ್ಮ ಹೆಸರುಗಳನ್ನು ಕ್ಯಾಪಿಟಲ್ ಲೆಟರ್ನಲ್ಲೇನ ಬರಿಬೇಕು. ನೀವು ಸ್ಮಾಲ್ ಲೆಟರ್ನಲ್ಲಿ ಬರೆಯುವಂತಿಲ್ಲ. ನೀವು ಕ್ಯಾಪಿಟಲ್ ಲೆಟರ್ನಲ್ಲಿ ನಿಮ್ಮ ಹೆಸರನ್ನು ಬರಿತೀರಿ, ಕ್ರಮ ಸಂಖ್ಯೆಯನ್ನು ಬರಿತೀರಿ. ನಿಮ್ದು ನಂಬರ್ ಇರ್ತೈತೆ ನೋಡ್ರಿ, ಅಪ್ಲಿಕೇಶನ್ ನಂಬರು. ಇನ್ನು ಪರೀಕ್ಷಾ ಕೇಂದ್ರ, ಯಾವ ಕೇಂದ್ರ ಸೆಂಟ್ರ್ ಒಳಗೆ ಪರೀಕ್ಷೆ ಐತಿ, ಪರೀಕ್ಷಾರ್ಥಿಯ ಸಹಿ, ನಿಮ್ಮ ಸಹಿ ಮಾಡ್ತಾರೆ. ಇಲ್ಲಿ ಅಲ್ಲಿ ಇದ್ದಂಥವ್ರು ಸೈನ್ ಮಾಡ್ತಾರೋ. ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸ್ಟ್ಯಾಂಪ್ ಆಫ್ ದ ಸೆಂಟರ್ ಅವ್ರು ಇದನ್ನು ಹಾಕ್ತಾರೆ. ಇಲ್ಲಿ ನೀವೇನು ನೋಡ್ಕೋಬೇಕಂತಂದ್ರೆ ಇದನ್ನು ಫಿಲ್ ಮಾಡಿದಾಗ ಅಷ್ಟೇ ನಿಮ್ಗೆ ಅಲ್ಲಿ ಏನಾಗ್ತೈತಿ, ಕೌಂಟ್ ಆಗ್ತೈತಿ. ಇದನ್ನೆಲ್ಲ ನೀವು ಮಾಡ್ಕೋಬೇಕು. ಇದಿಷ್ಟು ಕ್ಲಿಯರಾಗಿ ತಿಳ್ಕೊರಿ ಇದನ್ನು. ಇಲ್ಲಿ ನೋಡಿ, ಕ್ವಶನ್ ಪೇಪರ್ ಯಾವ ರೀತಿ ಇರ್ತೈತಿ. ಪೇಪರ್ 1ಕ್ಕೂ ಪೇಪರ್ 2ಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್. ಪೇಪರ್ 1 ಪೇಪರ್ 2 ಸರ 1 ಹೇಳವಾರಿ 2 ಹೇಳತ್ತರಿ, ಎರಡೂ ಕೂಡ ಸೇಮ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾನೆ, ಒಂದು ಗದ್ಯವನ್ನು ಕೊಟ್ಟಿದ್ದಾನೆ, ಗದ್ಯ ಭಾಗ. ಈ ಗದ್ಯ ಭಾಗ ಕೊಟ್ಟು ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಗದ್ಯ ಭಾಗವನ್ನು ಕೊಟ್ಟಿದ್ದಾರು, ಗದ್ಯ ಭಾಗದ ಮೇಲೆ ಕ್ವಶನ್ ಐತಿ. ವಿಭಕ್ತಿ ಪ್ರತ್ಯಯ, ಇದು ಗ್ರಾಮರ್ ಪಾರ್ಟ್. ಇದು ಗ್ರಾಮರ್ ಪಾರ್ಟ್ ಮೇಲೆ ಕ್ವಶನ್ ಐತಿ. ವಿಭಕ್ತಿ ಪ್ರತ್ಯಯ ಕೊಟ್ಟಿದ್ದಾನು. ಅಕ್ಕಪಕ್ಕ ಪದ ಇದು ಯಾವುದು, ಇದು ಕೂಡ ಗ್ರಾಮರ್ ಪಾರ್ಟ್ ಬಂತು. ಮತ್ತೇನು ಕ್ವಶನ್ ಕೇಳಿದಾನ್ರಿ, ವಿರುದ್ಧಾರ್ಥಕ ಪದ ಕೇಳಿದಾರು. ಎಷ್ಟು ಸಿಂಪಲ್ ಐತಿ ನೋಡಿ. ಆಮೇಲೆ ಅದ್ರೊಳಗಿರುವಂಥದ್ದು ಪದದ ಅರ್ಥ ಕೇಳಿದಾನು, 2 ಪದಗಳ ಅರ್ಥ ಕೇಳಿದಾರೆ. ಇಲ್ಲಿ ನೆಕ್ಸ್ಟ್ ಬಂದಾಗ ಇದು ಪದ್ಯವನ್ನು ಕೊಟ್ಟರು ನೋಡ್ರಿ, ಕವನ ಅಥವಾ ಪದ್ಯ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಪದ್ಯ, ಸಣ್ಣ ಪದ್ಯ ಕೊಡ್ತಾರೋ, ಆದ್ರೆ ಅದನ್ನು ತಿಳ್ಕೊಂಡು ಕಾಸು ಬರಿಬೇಕಾಗ್ತೈತಿ. ಒಂದು ಪದ್ಯವನ್ನು ಕೊಟ್ಟಿದ್ದಾನು, ಆ ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯ, ಲಿಂಗಗಳು, ಆಮೇಲೆ ಸಮಾಸ, ಸಂಧಿ ಇದನ್ನ ಕೊಟ್ಟಿರ್ತಾರೆ. ಮತ್ತೇನೂ ಇರೋದಿಲ್ಲ ನೋಡಿ. ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರು, ಧಾತು ಪದವನ್ನು ತಿಳಿಸಿ ಕೊಟ್ಟಿದ್ದಾನು. ಅಂದ್ರೆ ಮೂಲ ಪದ ಬಿಡಿಸಿ ಬರೆಯಿರಿ, ಬಿಡಿಸಿ ವಿಗ್ರಹ ವಾಕ್ಯ ಬಿಡಿಸಿ ಬರೆದಾಗ ಹೆಂಗಾಗ್ತೈತೆ ಅಂತ ಕೇಳಿದಾನು. ಆಮೇಲೆ ಇಲ್ಲಿ ನಿಮ್ಮ ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಗಳನ್ನು ಕೊಟ್ಟಿದ್ದಾನು. ಅದನ್ನೆಲ್ಲ ನೋಡ್ಕೋಬೇಕು. ಭಾಳಷ್ಟು ಸಿಂಪಲ್. ಏನು ನೀವು ಕನ್ನಡದಾಗ ಏನು ಓದಿದ್ದಾರೆ ಅದೇ ಇಲ್ಲಿ ಇರ್ತೈತಿ. ಒಂದು ಸ್ವಲ್ಪ ಇಂಗ್ಲೀಷು, ಅಲ್ಲಿ ಕನ್ನಡ, ಅದನ್ನು ನೋಡ್ಕೋಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಇದನ್ನು ನೀವು ಸಪೋಸ್ ಏನಾದರೂ ಲ್ಯಾಂಗ್ವೇಜ್ 2 L2 ಚೂಸ್ ಮಾಡಿರಿ ಅಂತಂದ್ರೆ ಇದನ್ನೇನು ಮಾಡ್ಬೇಕಾಕೈತಿ, ನೀವು L2 121ದಿಂದ 150ವರೆಗೂ ಬರಿಬೇಕು. ಇದನ್ನು 121ದಿಂದ 150ವರೆಗೂ ಇದನ್ನ ಅಲ್ಲಿ ಮಾರ್ಕ್ ಮಾಡಬೇಕಾಗ್ತೈತಿ. L2 ಕನ್ನಡ ತೆಗೆದುಕೊಂಡಾಗ ಸೇಮ್ ಪ್ಯಾಸೇಜ್ ಬಂತು. ಪ್ಯಾಸೇಜಿಗೆ ರಿಲೇಟೆಡ್ ಆಗಿ ಮತ್ತೊಂದಷ್ಟು ಕ್ವಶನ್ ಕೇಳ್ತಾರೋ ನೋಡಿ. ಎಲ್ಲ ಹಂಗೈತಿ, ಏನು ಬದಲಾವಣೆ ಇಲ್ಲ, ಎಲ್ಲ ಸೇಮ ಐತಿ. ಇಲ್ಲಿ ನೋಡಿ, ಪ್ರಶ್ನೆಗಳನ್ನು ಕೇಳ್ಕೊಂತ ಮತ್ತು ವಿಭಕ್ತಿ ಪ್ರತ್ಯಯ 8 ಸಲ ಬರ್ತೈತಿ ನೋಡ್ರಿ. ಪ್ರತಿ ಸಲ ವಿಭಕ್ತಿ ಪ್ರತ್ಯಯ ಇದ್ದ ಬಿಟ್ಟೈತಿ. ಪದಗಳ ಅರ್ಥ ಕೇಳಿದಾನು. ಇಲ್ಲಿ ಮತ್ತೊಂದು ಪ್ಯಾಸೇಜ್ ಕೊಟ್ಟರು, ಅಲ್ಲಿ ಒಂದು ಪೋಯಮ್ ಕೊಟ್ಟಿದ್ರು. ಇಲ್ಲಿ ಪೋಯಮ್ ಕೊಡೋದಿಲ್ಲ, 2 ಪ್ಯಾಸೇಜ್ಗಳ 2 ಗದ್ಯವನ್ನು ಕೊಟ್ಬಿಡ್ತಾರೆ. 2 ಪೋಯಮ್ ಕೊಡೋದಿಲ್ಲ, 2 ಗದ್ಯವನ್ನು ಕೊಡ್ತಾರೆ. ಇದಿಷ್ಟು ನೆನಪಿಡ್ರಿ. ಅದ್ರ ಮ್ಯಾಲೆ ಮತ್ತು ಕ್ವಶನ್ಗಳು ಕೇಳ್ಕೊತ ಬಂದಾರ. ಭಾಳಷ್ಟು ಈಸಿ ಆಗಿರೋದನ್ನು ಕೇಳಿರ್ತಾರೋ. ಇಲ್ಲಿ ನೋಡಿ, ಇದನ್ನು ನಾವು ಎಷ್ಟು ಸಲ ಓದಿರ್ತೇವೆ. ಇದು ಇದ್ರೊಳಗಿಂದು ಮೆಥಡಾಲಜಿ ಅಥವಾ ಪೆಡಗಾಗಿ ಒಳಗಿಂದು ಎಷ್ಟು ಓದಿರ್ತೇವೆ ಇದನ್ನು ನಾವು. P ಅನ್ನು B ಎಂದು, R ಅನ್ನು 9 ಎಂದು ಅವ ಓದಾತಾನಂತಂದ್ರೆ ಅವ್ಗೆ ಏನೈತಿ, ದೃಷ್ಟಿದೋಷ ಐತಿ. ಆ ದೃಷ್ಟಿದೋಷಕ್ಕೆ ಏನಂತಾರೋ ನಾವು ಇಂಗ್ಲೀಷ್ನಾಗ ಓದಿರ್ತೇವೆ ಇದನ್ನು ನೋಡಿ. ಇಲ್ಲಿ ನೋಡಿ, ಅನೋಮಿಯಾ ಅಂತ ಓದ್ತೇವೆ, ಪದಾಂಧತೆ ಅಂತೈತಿ, ಉಗ್ಗುವುದು ಅಂತೈತಿ, ಮಾತು ನಿಂತು ಹೋಗುವುದು ಅಂತೈತಿ. ಹಾಗಾದರೆ ಇಲ್ಲಿ ಇದನ್ನು ಓದೇ ಬಿಟ್ಟಿರ್ತೇವೆ ನೋಡ್ರಿ ನಾವು.
ಡಿಸ್ಲೆಕ್ಸಿಯಾ ಅಂತೇಳಿ. ಹಾಗಾದ್ರೆ ಡಿಸ್ಲೆಕ್ಸಿಯಾ ಅನ್ನೋದು ಏನಂತಂದ್ರೆ ದೃಷ್ಟಿದೋಷ ಅಂತ ಕರಿತೀವಿ ನೋಡ್ರಿ. ದೃಷ್ಟಿದೋಷ, ಪದಾಂಧತೆ, ಅದ್ರ ಬಗ್ಗೆ ಅವಂಗೆ ಏನಾಗ್ತೈತಿ ಅಂತಂದ್ರೆ ಗೊತ್ತಾಗದೇ ಇರೋದು. ಡಿಸ್ಗ್ರಾಫಿಯಾ ಅಂತ ಕರಿತೀವಿ, ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಅದು ಭಾಳಷ್ಟು ಸಾರಿ ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳು ಇರ್ತಾವೆ, ಅದನ್ನು ನೋಡ್ಕೋಬೇಕು. ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯವನ್ನು ಡ್ಯಾಶ್ ಎನ್ನುತ್ತಾರೆ. ದೈನಂದಿನ ಸಂವಹನಕ್ಕೆ ಬಳಸುವ ಭಾಷೆ, ಅಂತರ್ಭಾಷೆ, ಉನ್ನತ ಮಟ್ಟದ ಭಾಷಾ ಕೌಶಲ್ಯ, ಅಮೂರ್ತ ಭಾಷೆ. ಈ ರೀತಿ ನೀವು ಒಂದ್ಸಲ ಓದಿರಿ ಅಂತಂದ್ರೆ ಅದು ಏನೂ ಇಲ್ಲ, ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದನ್ನ ಪೆಡಗಾಗಿ ರಿಲೇಟೆಡ್ ಆಗಿ ಕ್ವಶನ್ಗಳನ್ನ ಕೇಳ್ಕೊತ ಬಂದಿದ್ದಾರು. ಇಷ್ಟೇ ಇರ್ತೈತಿ, ಏನೂ ಭಾಳ ಡಿಫಿಕಲ್ಟ್ ಆಗಿರೋದಿಲ್ಲ, ಏನು ತೊಂದರೆ ಆಗಿರೋದಿಲ್ಲ. ಈ ರೀತಿಯಾಗಿರ್ತಾವೆ. ನಿಮ್ಗೆ ಇಲ್ಲಿ ಏನಾದರೂ ಡೌಟ್ ಇತ್ತಂತಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇದಕ್ಕೆ ಬೇಕಾಗಿರುವಂಥ ಕ್ಲಾಸ್ಗಳು, ರಿಲೇಟೆಡ್ ಆಗಿರುವಂಥ ನೋಟ್ಸ್ಗಳು ಅದನ್ನೆಲ್ಲ ನಾವು ಗ್ರೂಪ್ನಲ್ಲಿ ಹಾಕ್ತಾ ಇರ್ತೀವಿ. ಅದನ್ನು ನೋಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪು ಈಗಾಗಲೇ ಹೇಳಿದೆ ನಿಮಗೆ ಎಲ್ಲಿ ಸಿಗ್ತಾವಂತ. ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ ಇತ್ತಂತಂದ್ರೆ ಕಮೆಂಟ್ ಮಾಡಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ನಾವು ಶೇರ್ ಮಾಡ್ಕೋತಾ ಬರ್ತಾ ಇರ್ತೀವಿ. ಇಲ್ಲಿ ಲ್ಯಾಂಗ್ವೇಜು, ಅದರ ಜೊತೆಗೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಚೂಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನೋಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾಗಿರುವಂಥ ಮತ್ತಷ್ಟು ಮಾಹಿತಿಗಳನ್ನು ಹೇಳ್ತಾ ಬರ್ತೀವಿ. ಮುಂದಿನ ವಿಡಿಯೋದಲ್ಲಿ ಏನಂತಂದಾಗ ಕರೆಕ್ಷನ್, ಭಾಳ ಮಂದಿ ತಪ್ಪು ಮಾಡಿದಾರು, ಕರೆಕ್ಷನ್ ಮಾಡುವಂಥ ಡೇಟು ಮತ್ತು ಏನೇನು ಕರೆಕ್ಷನ್ ಮಾಡ್ಬೋದು ಮತ್ತು ಯಾವ್ಯಾವ ರೀತಿ ಎಕ್ಸಾಮ್ ಸೆಂಟರ್ಗಳದಾವು ಅದನ್ನೆಲ್ಲ ನೋಡ್ಕೊತಾ ಹೋಗೋಣ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಇಂಥ ವಿಡಿಯೋಗಳ ವೀಕ್ಷಣೆಗೋಸ್ಕರ ಚಾನಲನ್ನು ನೋಡ್ತಾ ಇರಿ. ನಮಸ್ಕಾರ.